ನಮಸ್ತೆ. ವೇದ ಪಿರಮಿಡ್ ಮೆಡಿಟೇಷನ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಉಷಾ. ನಾನು ಅಮರ ಮಹರ್ಷಿಗಳ ಧರ್ಮಪತ್ನಿಯಾದಂತಹ ಸುಶೀಲಮ್ಮ ಅವರ ಧ್ಯಾನದ ದೈವಿ ಅನುಭವಗಳನ್ನು ನಾವು ತಿಳ್ಕೊತಾ ಹೋಗ್ತಾಯಿದ್ವಿ. ಈಗ ಮುಂದುವರಿಸಿ ಸುದರ್ಶನ ಚಕ್ರ ಅನ್ನುವ ವಿಷಯ, ಅದರ ಬಗ್ಗೆ ತಿಳ್ಕೊತೀವಿ. ಈ ಘಟನೆ ನಡೆದಿದ್ದು 1955ರಲ್ಲಿ ಕುಕ್ ಟೌನ್ ನಿವಾಸದಲ್ಲಿ ನಡೆಯಿತು ಅಂತ ತಿಳಿಸ್ತಾರೆ. ಅಮ್ಮ ಮನೆಯಲ್ಲಿ ಗೊತ್ತಾದ ಸ್ಥಳದಲ್ಲಿ ಒಂದು ರೀತಿಯ ಚಿತ್ರವನ್ನು ಬಿಡಿಸಲಾಯಿತು. ಅಂಬರೀಷ್ ಜಿಯ ಮನೆಯ ಮಂದಿಯನ್ನು, ಮುಖ್ಯವಾಗಿ ಮಕ್ಕಳನ್ನು, ಆ ಚಿತ್ರದ ಮೇಲೆ ಒಂದು ವಿಶಿಷ್ಟ ಪ್ರಕಾರದ ಧ್ಯಾನ ಮಾಡಲು ಕೂಡಿಸಿದರು. ಒಂದು ಮನೆಯಲ್ಲಿ ಇಂಥ ಜಾಗದಲ್ಲಿ ಅಂತ ಗುರುತು ಮಾಡ್ಕೊಂಡಿದ್ರು ಅಮರ ಮಹರ್ಷಿಗಳು. ಆ ಜಾಗದಲ್ಲಿ ಒಂದು ಚಿತ್ರನ ಬಿಡಿಸಿದ್ರಂತೆ, ಮಂಡಲನ ಬಿಡಿಸಿದ್ರಂತೆ. ಅದರ ಮೇಲೆ ಕೂತ್ಕೊಂಡು ಧ್ಯಾನ ಮಾಡಬೇಕು ಅಂತ ಅಮರ ಮಹರ್ಷಿಗಳು ಒಬ್ಬೊಬ್ಬ ಮಕ್ಕಳಿಗೂ ತಿಳಿಸಿದ್ರಂತೆ. ಆಂಟಿ ತಾನು ಕುಳಿತುಕೊಳ್ಳಬಹುದೇ ಎಂದು ಕೇಳಿದರು. ಆಂಟಿ ನಾನು ಕೂತ್ಕೊಂಡು ಮಾಡಬಹುದಾ ಅಂತ ಕೇಳಿದ್ದಕ್ಕೆ, ನಿಜವಾಗಿ ಆಂಟಿಗೆ ಆರೋಗ್ಯ ಸರಿ ಇರಲಿಲ್ಲ. ಅವರು ಸ್ನಾನ ಕೂಡ ಮಾಡಿರಲಿಲ್ಲ. ಕುಳಿತುಕೊಳ್ಳಲು ಸಾಧ್ಯವಾದರೆ ಸೇರಿಕೋ ಎಂದು ಅಂಬರೀಷ್ ಜಿ ಹೇಳಿದರು. ಆಂಟಿ ಒಂದು ಮೂಲೆಯಲ್ಲಿ ಕಣ್ಣುಗಳನ್ನು ಅರ್ಧ ಮುಚ್ಚಿಕೊಂಡು ಕುಳಿತರು. ಅಚಾನಕ್ಕಾಗಿ ತಮ್ಮ ಕಣ್ಣುಗಳ ಮುಂದೆ ಸುದರ್ಶನ ಚಕ್ರ ಭಗವಾನ್ ಶ್ರೀ ಕೃಷ್ಣನ ಆಯುಧ, ನಿಮಗೆಲ್ಲ ಗೊತ್ತಿದೆ. ಅದನ್ನು ಸಾಮಾನ್ಯವಾಗಿ ಜನರಿಗೆ ನೋಡೋದಕ್ಕೆ ಸಾಧ್ಯವಿಲ್ಲ. ಅದು ತಿರುಗುತ್ತಿರುವುದನ್ನು ಆಂಟಿ ಗಮನಿಸ್ತಾರೆ. ಅದು ಸೂರ್ಯನಿಗಿಂತ ಪ್ರಕಾಶಮಾನವಾಗಿರುತ್ತೆ. ಒಂದು ಕ್ಷಣ ಅದರ ಪ್ರಖರತೆಯನ್ನು ಆಂಟಿಯವರಿಗೆ ತಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಬೇರೆ ಏನೂ ಸಹ ಕಾಣಿಸ್ತಾ ಇರಲಿಲ್ಲ ಅವ್ರಿಗೆ. ತಾನು ಕುರುಡಾಗೋಗಿದ್ದೀನಿ ಅಂತ ಅನ್ನಿಸ್ತಾ ಇತ್ತು ಅವರಿಗೆ. ಅಂಬರೀಷ್ ಜಿ ಅವರಿಗೆ ಈ ವಿಷಯ ತಿಳಿದಾಗ, ಸುದರ್ಶನ ಚಕ್ರ ನೋಡಲು ಬಹಳ ಸಾಧನೆ ಮಾಡಿರಬೇಕು ಅಂತ ಹೇಳ್ತಾರೆ. ಸಾಧನೆ ಇಲ್ಲದೆ ನೋಡಿರುವುದರಿಂದ ಸಾಮಾನ್ಯ ಸ್ಥಿತಿಗೆ ಬರಲು ಸ್ವಲ್ಪ ಸಮಯ ಬೇಕಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಸುಶೀಲಮ್ಮ ಅವರು ಟೈಮ್ ತೊಗೊಂಡ್ರು. ಸುದರ್ಶನ ಚಕ್ರನ ನೋಡಿದ್ರಲ್ಲ, ಆ ಮಾಮೂಲಿ ಕಣ್ಣುಗಳು, ಮನಸ್ಸು ಮಾಮೂಲಿ ಸ್ಥಿತಿಗೆ ಬರೋದಕ್ಕೆ, ಈ ಬೆಳಕಿಗೆ ಹೊಂದ್ಕೊಳ್ಳೋದಕ್ಕೆ ಟೈಮ್ ತಗೊಳ್ತು ಅಂತ. ಉಡುಪಿಯ ದೇವರು. ನೆಕ್ಸ್ಟು 1969ರಲ್ಲಿ ಈ ಘಟನೆ ನಡೆಯಿತು. ಆ ಸಮಯದಲ್ಲಿ ಆಂಟಿಯವರು ವಿಶ್ವೇಶ್ವರಪುರಂನಲ್ಲಿ ವಾಸಿಸುತ್ತಿದ್ದರು. ಆಂಟಿಯವರ ತಾಯಿ ದೈವ ಭಕ್ತರಾಗಿದ್ದರು ಮತ್ತು ಮನೆಯಲ್ಲಿ ನಿರಂತರವಾಗಿ ಪೂಜೆ ಮಾಡ್ತಾಯಿದ್ರು. ಆಂಟಿಯವರ ತಾಯಿ, ಅವರ ಮುಖ್ಯ ಪೂಜಾ ಸ್ಥಳ ಮೊದಲನೆಯ ಮಹಡಿಯಲ್ಲಿತ್ತು. ಕೆಳಗಡೆಯೂ ಕೂಡ ಹಲವಾರು ದೇವರ ಪ್ರತಿಮೆಗಳು, ಫೋಟೋಗಳನ್ನು ಇಟ್ಟಿದ್ದರು. ಒಂದು ಹುಣ್ಣಿಮೆಯ ದಿವಸ ಚಿಕ್ಕ ಮಗಳು ಮಧುವಿಗೆ, ಅಂದರೆ ಸುಶೀಲಮ್ಮ ದೊಡ್ಡ ಮಗಳು, ಮಧು ಅನ್ನೋರು ಎರಡನೇ ಮಗಳು, ಕೆಳಗಡೆ ದೇವರ ದೀಪ ಹಚ್ಚಲು ಹೇಳಿದರು. ಅವಳಿಗೆ ಹೇಳ್ತಾರೆ. ಕೆಳಗಡೆ ಬಂದ ಮಧು ಉಯ್ಯಾಲೆಯಲ್ಲಿ ಒಬ್ಬ ಆಗಂತುಕ ಕುಳಿತು ಸಂತೋಷದಿಂದ ತೂಗಾಡುತ್ತಿರುವುದನ್ನು ನೋಡಿದಳು. ನೀಟಾಗಿ ಬಟ್ಟೆ ಧರಿಸಿದ್ದ ಆತ ಬಿಳಿ ಶರ್ಟನ್ನು ಧರಿಸಿದ್ದ. ಶರ್ಟಿನ ಮೇಲಿನ ಭಾಗ ನವಿಲಿನ ಗರಿಯಂತೆ ಮಡಿಕೆಯೊಂದಿತ್ತು. ತಾವು ಯಾರೆಂದು ಕೇಳಿದಾಗ, ನನ್ನ ಹೆಸರು ಕೃಷ್ಣಮೂರ್ತಿ ಎಂದು ಉಡುಪಿಯಿಂದ ಬಂದಿರುವುದಾಗಿ ತಿಳಿಸಿದರು. ಆಂಟಿಯವರ ಅಣ್ಣನಿಗೆ ಅನುಮಾನ ಬಂದು ಆತನನ್ನು ಪ್ರಶ್ನಿಸಿದರು. ನಿಮ್ಮ ತಾಯಿ ಶಾರದಮ್ಮ ತನ್ನನ್ನು ಬರಲು ಹೇಳಿದ್ದರೆಂದು ತಿಳಿಸಿ, ಅದಕ್ಕೆ ಸಾಕ್ಷಿಯಾಗಿ ಮನೆಯ ವಿಳಾಸ ಬರೆದಿದ್ದ ಚೀಟಿಯನ್ನು ಜೇಬಿನಿಂದ ತೆಗೆದು ಆ ಕೃಷ್ಣಮೂರ್ತಿಯವರು ತೋರಿಸಿದ್ರು. ಯಾರಿಗೆ? ಸುಶೀಲಾಬಾಯಿಯವರ ತಮ್ಮ ಅಥವಾ ಮಧು ಅವರ ಅಣ್ಣನಿಗೆ. ಆದರೆ ಶಾರದಮ್ಮನವರು ಈ ಹೆಸರಿನ ವ್ಯಕ್ತಿಯನ್ನು ಕರೆದಿರಲು ಇಲ್ಲ, ವಿಳಾಸವನ್ನು ಕೊಟ್ಟಿರಲಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಾಗತ್ತೆ. ಆತ ಎದ್ದು ಗೇಟಿನ ಹತ್ತಿರ ಹೋದರು. ಹೊರಗಡೆಯ ಗಲಾಟೆ ಕೇಳಿ ಶಾರದಮ್ಮ ಆರತಿ ಮತ್ತು ಪ್ರಸಾದ ಹಿಡಿದು ಹೊರಗಡೆ ಬಂದರು. ಅವರನ್ನು ಕಂಡ ಆಗಂತುಕ ನಗುತ್ತಾ ಹೇಳಿದರು, ನೀವು ಬಾ ಎಂದು ಕರೆಯುತ್ತಿದ್ದೀರಿ,
ಬಂದರೆ ಹೋಗು ಎಂದು ಹೇಳುತ್ತಿದ್ದೀರಿ ಅಂತ ಹೇಳ್ತಾರೆ. ಈ ಘಟನೆಯ ನಂತರ ಆಂಟಿಯ ತಾಯಿಯವರು ಬಹಳ ಬೇಸರಗೊಂಡರು. ಯಾರಿಗೂ ಹೇಳದೆ ಪುಟ್ಟಪರ್ತಿಗೆ ಹೋದರು. ಅವರು ಶ್ರೀ ಸತ್ಯ ಸಾಯಿಬಾಬಾ ಅವರ ಭಕ್ತರು ಕೂಡ ಆಗಿದ್ದರು. ಅಲ್ಲಿ ಒಂದು ಬಾವಿಯ ಹತ್ತಿರ ಬೇಸರದಿಂದ ಕುಳಿತುಕೊಂಡು ಅವರ ಹತ್ತಿರ ಬಂದ ಶ್ರೀ ಸತ್ಯ ಸಾಯಿಬಾಬಾ ಅವರು, ದೇವರು ಮನೆ ಬಾಗಿಲಿಗೆ ಬಂದರೆ ಹೊರಗೆ ತಳ್ಳುತ್ತೀರಿ, ಆ ನಂತರ ಇಲ್ಲಿ ಬಂದು ಕುಳಿತು ಅಳುತ್ತೀರಿ ಅಂತ ಅಂತಾರೆ. ಸತ್ಯ ಸಾಯಿಬಾಬಾ ಅವರು, ದೇವರ ರೀತಿಯೇ ವಿಚಿತ್ರ, ಅವನು ಇಷ್ಟ ಬಂದವರನ್ನು ನೋಡಲು ಹೋಗುತ್ತಾನೆ ಅಂತ ತಿಳಿಸ್ತಾರೆ. ಇಷ್ಟು ಆಂಟಿಯವರ ತಾಯಿಯವರಿಗೆ ಕೃಷ್ಣನ ಆಗಮನ ವಿಶೇಷವಾದ ಅನುಭವವನ್ನು ಕೊಡುತ್ತೆ. ದೇವರ ಪಾದಗಳು ನೆಕ್ಸ್ಟು 1970ರಲ್ಲಿ ಸುಶೀಲಮ್ಮ ಅವರು ಅಂದರೆ ಆಂಟಿಯವರು ಇದ್ದಾಗ ಈ ಘಟನೆ ನಡೆಯಿತು. ಆಂಟಿ ಏನನ್ನೋ ಯೋಚಿಸುತ್ತಾ ತಲೆ ಬಗ್ಗಿಸಿ ಕುಳಿತಿದ್ದರು. ಏನೋ ಯೋಚನೆ ಮಾಡ್ಕೊಂಡು ತಲೆ ಬಗ್ಗಿಸ್ಕೊಂಡು ಕೂತಿದ್ರು. ಅವರ ಮುಂದೆ ಯಾರೋ ಅತ್ತ ಇತ್ತ ಓಡಾಡುತ್ತಿರುವಂತೆ ಕಾಣಿಸ್ತಾ ಇತ್ತು. ಅಂಬರೀಷ್ ಜಿಯವರು ಸಾಮಾನ್ಯವಾಗಿ ಹಾಗೇ ನಡೆಯುತ್ತಿದ್ದರು. ಅವರಂತೆ ಕಾರ್ಡ್ರಾಯ್ ಪ್ಯಾಂಟ್ ಧರಿಸಿದ್ದರು. ಕಾಲುಗಳು ಸಹ ಅವರಂತೆಯೇ ಇತ್ತು. ಆಂಟಿ ತಮ್ಮ ಕಷ್ಟ ಕಾರ್ಪಣ್ಯಗಳ ಬಗ್ಗೆ ಹೇಳ್ತಾ ಇದ್ದರು. ಆ ವ್ಯಕ್ತಿ ತುಟುಕ್ ಪಿಟುಕ್ ಎನ್ನದೆ ಸುಮ್ಮನೆ ಓಡಾಡುತ್ತಿದ್ದರು. ಅಚಾನಕ್ಕಾಗಿ ಬಾಗಿಲು ತಟ್ಟಿದ ಶಬ್ದವಾಯಿತು. ಬಾಗಿಲಲ್ಲಿ ಅಂಬರೀಷ್ ಜಿ ನಿಂತಿದ್ದರು. ಆಶ್ಚರ್ಯಚಕಿತರಾದ ಆಂಟಿ ಇಷ್ಟು ಹೊತ್ತು ನನ್ನ ಮುಂದೆ ಓಡಾಡುತ್ತಿದ್ದ ವ್ಯಕ್ತಿ ಯಾರೆಂದು ಕೇಳಿದರು. ಅಂಬರೀಷ್ ಜಿ ತನಗೇನೂ ತಿಳಿದಿಲ್ಲವೆಂದು, ತಾನು ಈಗ ತಾನೇ ಬರುತ್ತಿರುವುದಾಗಿ ತಿಳಿಸಿ, ಅದಕ್ಕೆ ಸಾಕ್ಷಿ ಎಂಬಂತೆ ತಮ್ಮ ಧೂಳು ತುಂಬಿದ ಶೂಗಳನ್ನು ತೋರಿಸಿದರು. ಆಂಟಿ ತಕ್ಷಣ ಹಿಂತಿರುಗಿ ನೋಡಿದರು. ಅಲ್ಲಿ ಯಾರೂ ಇರಲಿಲ್ಲ. ಆಂಟಿಗೆ ತಕ್ಷಣ ಅರಿವಾಯಿತು, ಅದು ಭಗವಂತ ಶ್ರೀಕೃಷ್ಣ, ಅವನ ಲೀಲೆ ಅಂತ. ಮುಂದಿನದು ದೇವರೇ ಕಳುಹಿಸಿದ ಆಹಾರ. ಆಂಟಿ ಕುಕ್ಟೌನ್ನಲ್ಲಿ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾಗ ಇನ್ನೊಂದು ಘಟನೆ ನಡೆಯುತ್ತೆ. ಒಂದು ದಿವಸ ಮಧ್ಯಾಹ್ನ ಆಂಟಿ ಒಬ್ಬರೇ ಮನೆಯಲ್ಲಿ ಇರ್ತಾರೆ. ಅವರಿಗೆ ಆರೋಗ್ಯ ಸರಿ ಇರೋದಿಲ್ಲ, ಅಡುಗೆಯನ್ನು ಸಹ ಮಾಡಿರೋದಿಲ್ಲ ಅವರು. ಅಂಬರೀಷ್ ಜಿ ಅವರು ಯಾವುದೋ ಕೆಲಸದ ಮೇಲೆ ಹೊರಗಡೆ ಹೋಗಿರ್ತಾರೆ. ಆ ಟೈಮಲ್ಲಿ ಮನೆಯ ಕರೆಗಂಟೆ ಅಂದರೆ ಕಾಲಿಂಗ್ ಬೆಲ್ ಆಗುತ್ತೆ, ರಿಂಗ್ ಆಗುತ್ತೆ. ಬಾಗಿಲಲ್ಲಿ ಮನೆಯವರಿಗೆ ಪರಿಚಿತರಾದ ಶಂಭು ಪ್ರಸಾದ್ ಎನ್ನುವವರು ನಿಂತಿದ್ದರು. ಅವರು ತಿಂಡಿಗಳು ತುಂಬಿದ್ದ ಚೀಲ ತಂದಿದ್ದರು. ಅದರಲ್ಲಿ ಬ್ರೆಡ್ ಇತ್ತು, ಬಿಸ್ಕತ್ ಇತ್ತು, ಹಣ್ಣುಗಳಿತ್ತು, ಹಾರ್ಲಿಕ್ಸ್ ಇತ್ತು, ಮುಂತಾದ ವಸ್ತುಗಳು ಇದ್ದವು. ಆಂಟಿಯವರಿಗೆ ಈ ವಸ್ತುಗಳೊಡನೆ ಅವರನ್ನು ನೋಡಿ ಆಶ್ಚರ್ಯ ಆಯಿತು. ಚಿಕ್ಕಪೇಟೆಯಲ್ಲಿ ವಾಸಿಸುತ್ತಿದ್ದ ಅವರು ಈ ಮನೆಗೆ ಬರುವುದೇ ಅಪರೂಪವಾಗಿತ್ತು. ಚಿಕ್ಕಪೇಟೆಯಲ್ಲಿಂದ ಈ ಮನೆಗೆ ಇವರಿರೋ ಜಾಗಕ್ಕೆ ಬರೋದು ತುಂಬ ಅಪರೂಪ ಆಗಿತ್ತು. ಆದರೆ ಬಂದಿದ್ದರು. ಅಂಬರೀಷ್ ಜಿಯವರ ಸ್ನೇಹಿತ ಶ್ರೀರಾಮ ಭಾಯ್ ರವರ ಮನೆಗೆ ಆಗಾಗ್ಗೆ ಹೋಗ್ತಾಯಿದ್ರು ಇವರು. ಈ ತಿನಿಸುಗಳನ್ನು ಯಾರು ಕಳಿಸಿದರೆಂದು ಆಂಟಿ ಅವರನ್ನು ಕೇಳ್ತಾರೆ. ಅಂಬರೀಷ್ ಜಿಯವರು ಕಳಿಸಿದ್ದಾರೆ ಅಂತ ಹೇಳಿ ಚೀಲನ ಆಂಟಿಯ ಕೈಗೆ ಕೊಡ್ತಾರೆ. ಸ್ವಲ್ಪ ಹೊತ್ತು ಕುಳಿತಿದ್ದ ಶಂಭು ಪ್ರಸಾದ್ ಹೊರಟೋಗ್ತಾರೆ. ಆಂಟಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾರೆ. ಸಂಜೆ ಮನೆಗೆ ಬಂದ ಅಂಬರೀಷ್ ಜಿ ಆಂಟಿಯವರ ಮಾತನ್ನು ಕೇಳಿ ಆಶ್ಚರ್ಯಪಡ್ತಾರೆ. ತಾವು ಯಾರ ಕೈಯಲ್ಲೂ ಏನನ್ನೂ ಕಳುಹಿಸಲಿಲ್ಲ ಎಂದು ಹೇಳ್ತಾರೆ. ಪುನಃ ದೇವರು ತನ್ನ ಸಹಾಯ ಹಸ್ತವನ್ನು ಚಾಚಿದ್ದ ಅನ್ನೋದು ನೆನಪಿಸ್ಕೊಳ್ತಾರೆ ಸುಶೀಲಮ್ಮ ಅವರು. ಇನ್ನೊಂದು ಕಥೆಯನ್ನು ತಿಳ್ಕೊತಾ ಇದ್ದೀವಿ. ಒಂದು ಕನ್ಯೆಯ ಕತೆ. ಡಾಕ್ಟರ್ ಶೀಲಾ ಥಾಮಸ್ ಎಂಬ ಒಬ್ಬ ಮಹಿಳೆ ಇದ್ದರು. ಅವರು ಭಗವಾನ್ ಶ್ರೀಕೃಷ್ಣನಲ್ಲಿ ಅದಮ್ಯ ಭಕ್ತಿಯನ್ನು ಹೊಂದಿದ್ದವರು. ಆ ಸಮಯದಲ್ಲಿ ಆಕೆ ಇನ್ನೂ ವಿದ್ಯಾರ್ಥಿನಿ. ಆಧ್ಯಾತ್ಮಿಕವಾಗಿ ಆಸಕ್ತಿ ಇದ್ದುದರಿಂದ ಪ್ರತಿ ವಾರದ ಕೊನೆಯಲ್ಲಿ ಚೆನ್ನೈನಿಂದ ಬೆಂಗಳೂರಿಗೆ ಬರುತ್ತಾಯಿದ್ರು. ಅಂಬರೀಷ್ ಜಿಯವರನ್ನು ಭೇಟಿ ಮಾಡಿ ಅವರಿಂದ ಉಪದೇಶ ಪಡೆಯುತ್ತಾ ಇದ್ದರು ಅವರು. ಮೊದಲನೆಯ ಭೇಟಿಯ ಸಮಯದಲ್ಲಿ ಶೀಲಾ
ತಾಯಿ ಮತ್ತು ಇತರರೊಡನೆ ಬಂದಾಗ ಅಂಬರೀಷ್ ಜಿ ಡಾಕ್ಟರ್ ಶೀಲಾ ತಮ್ಮ ಮಗಳಲ್ಲ ಎಂದು ಅವರ ತಾಯಿಗೆ ಹೇಳಿದರು. ಆಕೆ ಒಂದು ಅನಾಥ ಮಗು ಮತ್ತು ಡಾಕ್ಟರ್ ಶ್ರೀಮತಿ ಥಾಮಸ್ ಎನ್ನುವವರು ಅವರನ್ನು ಸಾಕಿದರು. ಅವರು ಬೆಂಗಳೂರಿಗೆ ಬಂದಾಗ ಒಬ್ಬರು ಪರಿಚಯಸ್ಥರ ಮನೆಯಲ್ಲಿ ಉಳಿದುಕೊಳ್ಳುತ್ತಿದ್ದರು. ಹೀಗೆ ಶೀಲಾ ಒಮ್ಮೆ ಬೆಂಗಳೂರಿಗೆ ಬಂದಾಗ ಆಂಟಿಯವರನ್ನು ಕೇಳಿದ್ರು, ಈ ಸಲ ನಿಮ್ಮ ಮನೆಯಲ್ಲಿ ನಾನು ಇರಬಹುದಾ ಅಂತ. ಯಾಕೆ ಅಂದರೆ ಯಾವಾಗಲೂ ಇಳಿದುಕೊಳ್ಳುತ್ತಿದ್ದ ಮನೆಯಲ್ಲಿ ನನ್ನಿಂದಾಗಿ ಗಂಡ ಹೆಂಡತಿ ಮಧ್ಯೆ ಮನಸ್ತಾಪ ಬಂದಿದೆ. ಅದಕ್ಕೋಸ್ಕರ ಡಾಕ್ಟರ್ ಶೀಲಾ ಅವರು ಕೇಳ್ತಾರೆ, ಇಲ್ಲಿರಬಹುದಾ ಅಂತ. ಡಾಕ್ಟರ್ ಶೀಲಾ ಒಬ್ಬ ಸುಂದರ ಯುವತಿ ಮತ್ತು ಎಲ್ಲರೂ ಇಷ್ಟಪಡುವಂತಹ ವ್ಯಕ್ತಿತ್ವ ಹೊಂದಿದ್ದವರು. ವಿಶಾಲ ಮನಸ್ಸಿನ ಆಂಟಿ ಅವರಿಗೆ ತಮ್ಮ ಮನೆಯಲ್ಲಿ ಇರಲು ಒಪ್ಪಿಗೆಯನ್ನು ಕೊಡ್ತಾರೆ. ಶೀಲಾ ಮತ್ತು ಅಂಬರೀಷ್ ಜಿ ಬಹಳಷ್ಟು ಹೊತ್ತು ಆಧ್ಯಾತ್ಮಿಕ ಚರ್ಚೆಯಲ್ಲಿ ತೊಡಗಿರುತ್ತಿದ್ದರು. ಅವರು ಕುಳಿತಲ್ಲಿಗೆ ಆಂಟಿ ಊಟ ತಿಂಡಿ ಸರಬರಾಜು ಮಾಡ್ತಾಯಿದ್ರು. ಓದು ಮುಗಿದ ನಂತರ ಮುಂದೆ ಓದಲು ಶೀಲಾ ಪರದೇಶಕ್ಕೆ ಹೋಗಬೇಕಾಗಿತ್ತು. ಕಷ್ಟವಾಗುತ್ತದೆ ಎಂದು ಹೆದರಿದರು. ಆಗ ಅಂಬರೀಷ್ ಜಿ ಅವರಲ್ಲಿ ಧೈರ್ಯ ತುಂಬಿ, ದೇವರ ಸಹಾಯವಿದೆ, ಹೋಗಿ ಓದಿ ಎಂದರು. ಹಾಗಾಗಿ ಶೀಲಾ ಪರದೇಶಕ್ಕೆ ಹೋಗಿ ಓದಲು ಹೋದರು. ಬಂದ ಕಷ್ಟಗಳನ್ನು ಧೈರ್ಯದಿಂದ ಎದುರಿಸಿ ಚೆನ್ನಾಗಿ ಓದಿದರು. ಒಂದು ಸಲ ಪರೀಕ್ಷೆಗೆ ಸರಿಯಾಗಿ ತಯಾರಿ ನಡೆಸಿರಲಿಲ್ಲ. ಆದರೆ ಪರೀಕ್ಷೆಯಲ್ಲಿ ಉತ್ತರ ಬರೆಯುವಾಗ ತಮ್ಮ ಹತ್ತಿರ ಯಾರೋ ಕುಳಿತು ತಮಗೆ ಸಹಾಯ ಮಾಡುತ್ತಿದ್ದಾರೆ ಅನ್ನಿಸುತ್ತಿತ್ತು ಶೀಲಾಗೆ. ಕಡಿಮೆ ಓದಿದ್ದರೂ ಆ ಪರೀಕ್ಷೆಯಲ್ಲಿ ಚೆನ್ನಾಗಿ ಅಂಕಗಳನ್ನು ಪಡೆದು ಪಾಸಾಗಿದ್ದರು ಅವರು. ಓದು ಮುಗಿದ ನಂತರ ಬೆಂಗಳೂರಿಗೆ ಹಿಂತಿರುಗಿದ ಆಕೆ ಸಂತ ಫಿಲೋಮಿನಾ ಆಸ್ಪತ್ರೆಯಲ್ಲಿ ಕೆಲಸ ಮಾಡಲು ಪ್ರಾರಂಭ ಮಾಡ್ತಾರೆ. ಪ್ರತಿ ವಾರದ ಕೊನೆಯಲ್ಲಿ ಅಂಬರೀಷ್ ಜಿ ಅವರನ್ನು ಮನೆಗೆ ಕರೆದುಕೊಂಡು ಹೋಗಿ ಉಪಚಾರ ಮಾಡಿ ಸಂಜೆ ಮನೆಗೆ ಕರೆದುಕೊಂಡು ಬಂದು ಬಿಡ್ತಾಯಿದ್ರು. ಕ್ರಿಶ್ಚಿಯನ್ನರಾದರೂ ಡಾಕ್ಟರ್ ಶೀಲಾ ಅವರು ಶ್ರೀಕೃಷ್ಣನ ಪರಮ ಭಕ್ತೆಯಾಗಿದ್ದರು. ಕಪ್ಪು ಶಿಲೆಯ ಶ್ರೀಕೃಷ್ಣನ ಮೂರ್ತಿಯನ್ನು ಯಾವಾಗಲೂ ಹತ್ತಿರ ಇಟ್ಕೊಂಡಿರ್ತಾಯಿದ್ರು. ಅವರು ಎದೆಯ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದರು. ಈ ವಿಷಯವನ್ನು ಯಾರಿಗೂ ತಿಳಿಸಿರಲಿಲ್ಲ. ಬಹಳ ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ವ್ಯಕ್ತಿ ಪ್ರಪಂಚವನ್ನು ಬಿಟ್ಟು ಹೋದರು. ಆಕೆಯ ಹತ್ತಿರ ಇದ್ದ ಶ್ರೀಕೃಷ್ಣನ ಪ್ರತಿಮೆ ಈಗಲೂ ಮನೋವತಿಯಲ್ಲಿ ಅಲ್ಲಿ ಪೂಜೆ ಮಾಡಿಸ್ಕೊಳ್ತಾ ಇರುವಂತಹ ವಿಗ್ರಹ ಈಗಲೂ ಕೂಡ ಆ ಶೀಲಾ ಅವರು ಆರಾಧನೆ ಮಾಡ್ತಾ ಇದ್ದಂತಹ ಶ್ರೀಕೃಷ್ಣನ ವಿಗ್ರಹ ಆಗಿದೆ. ಅದು ಮನೋವತಿಯಲ್ಲಿದೆ ಅಂತ ತಿಳಿಸ್ತಾರೆ. ನೆಕ್ಸ್ಟ್ ನಮ್ರ ನಿರಾಕರಣೆ. ಕೆಲವು ಸಮಯ ಆರ್ಥಿಕವಾಗಿ ಆಂಟಿಯವರಿಗೆ ಬಹಳ ತೊಂದರೆ ಇತ್ತು. ತುಂಬ ಕಷ್ಟದಲ್ಲಿದ್ದರು. ಅಂಬರೀಷ್ ಜಿ ಯಾವಾಗಲೂ ಋಷಿಗಳ ಕೆಲಸಗಳಲ್ಲೇ ತಲ್ಲೀನರಾಗಿರ್ತಾಯಿದ್ರು. ಬೇರೆ ಲೋಕದಲ್ಲೇ ಇರ್ತಾಯಿದ್ರು. ಆದ್ದರಿಂದ ಸಂಸಾರವನ್ನು ನಡೆಸುವ ಜವಾಬ್ದಾರಿ ಆಂಟಿಯವರ ಹೆಗಲ ಮೇಲೆ ಬಿದ್ದಿತ್ತು. ರಾಜವಂಶದಲ್ಲಿ ಜನಿಸಿದ್ರೂ ಕೂಡ ಕಷ್ಟ ಕಾರ್ಪಣ್ಯಗಳನ್ನು ಅವರು ಅನುಭವಿಸಬೇಕಾಗಿತ್ತು. ಇವೆಲ್ಲವನ್ನು ಆಂಟಿ ಧೈರ್ಯವಾಗಿ ಎದುರಿಸ್ತಾ ಇದ್ದರು. ಆದರೆ ಈ ವಿಷಯ ಆಂಟಿಯವರ ಸಹೋದರರಿಗೆ ಇಷ್ಟವಾಗಲಿಲ್ಲ. ಅವರಿಗೆ ಕೋಪ ಬೇಸರ ಎರಡೂ ಬರ್ತಾಯಿತ್ತು. ಒಂದು ಸಂಜೆ ನಡೆದ ಘಟನೆ ಆಂಟಿಯವರಿಗೆ ಪರೀಕ್ಷಾ ಕಾಲವಾಗಿತ್ತು ಅಂತ ತಿಳಿಸ್ತಾರೆ. ಒಂದು ದಿವಸ ಶ್ರೀರಾಮ್ ಭಾಯ್ ರವರ ಮನೆಯಲ್ಲಿ ಆಂಟಿಯ ಸಹೋದರರು ಒಂದು ಮೀಟಿಂಗನ್ನು ಇಟ್ಕೊಂಡಿದ್ರು. ಆಂಟಿಯವರ ತಾಯಿ, ಸಹೋದರರು ಮತ್ತು ಇತರ ಹಿರಿಯರು ಅಲ್ಲಿ ಸೇರಿದ್ರು. ಆಂಟಿಯವರನ್ನು ಕರೆದರು. ಆ ಕರೆ ಆಂಟಿಯವರಿಗೆ ಅನಿರೀಕ್ಷಿತವಾಗಿತ್ತು. ಆ ಸಮಯದಲ್ಲಿ ಆಂಟಿಯವರ ಮಗಳು ಇನ್ನೂ ಚಿಕ್ಕ ಮಗುವಾಗಿದ್ದರು. ಮನೆಯಲ್ಲಿ ಒಂದು ಕಾಕೋರ್ ಸ್ಟೆನಿಯಲ್ ನಾಯಿ ಇತ್ತು. ಅದು ಬುದ್ಧಿವಂತ ಮತ್ತು ನಂಬಿಕಸ್ಥ ನಾಯಿಯಾಗಿತ್ತು. ನಾಯಿ ಅಲ್ಲದೆ ಒಂದು ಹಾವು ಕೂಡ ಮನೆಯಲ್ಲಿತ್ತು. ಈ ಎರಡು ಪ್ರಾಣಿಗಳು ಮನೆಯನ್ನು ಚೆನ್ನಾಗಿ ಕಾವಲು ಕಾಯುತ್ತಿದ್ದವು. ಮಗುವನ್ನು ಉಯ್ಯಾಲೆಯಲ್ಲಿ ಮಲಗಿಸಿ ಆ ಎರಡು ಪ್ರಾಣಿಗಳನ್ನು ಕಾವಲಿಗೆ ಬಿಟ್ಟು ಆಂಟಿ ಆ ಮೀಟಿಂಗಿಗೆ ಹೋದರು. ರಾಮ ಭಾಯಿಯವರ
ಮನೆಯಲ್ಲಿ ವಿಚಿತ್ರ ವಾತಾವರಣವಿತ್ತು. ಆಂಟಿಯವರ ತಾಯಿ ಮತ್ತು ಸಹೋದರರು ಆಂಟಿಯವರ ಸಂಸಾರದ ಬಗ್ಗೆ ಬಹಳ ಆತಂಕವನ್ನು ವ್ಯಕ್ತಪಡಿಸಿದರು. ಅಂಬರೀಷ್ ಜಿಯವರ ಜೊತೆ ಅವರು ಬಹಳ ಕಷ್ಟಪಡ್ತಾ ಇದ್ದಾರೆ. ರಾಜ ಮರ್ಯಾದೆಯಿಂದ ಬದುಕುತ್ತಿದ್ದ ಆಕೆ 2 ಹೊತ್ತು ಊಟಕ್ಕೂ ಕೂಡ ಈಗ ಕಷ್ಟವಾಗಿದೆ. ಇಷ್ಟು ಕಷ್ಟಪಡೋವಂಥದ್ದು ಏನಿದೆ ಅಂತ ಕೋಪ ಮಾಡ್ಕೊಂಡಿದ್ರು ಅವ್ರ ಮನೆಯವರು. ಅವ್ರ ಗಂಡ ಅವ್ರನ್ನ ಸರಿಯಾಗಿ ನೋಡ್ಕೋತಾ ಇಲ್ಲ ಅಂಬರೀಷ್ ಗುರೂಜಿಯವರು ಅಂತ. ಆದರೆ ಆಂಟಿ ಅದಕ್ಕೆ ತಿರುಗಿ ಬಿದ್ದರು. ಅವರ ಎಲ್ಲ ಆಪಾದನೆಗಳನ್ನು ತಳ್ಳಿ ಹಾಕಿದ್ರು. ತನ್ನ ಪತಿಯ ಮನೆಯಲ್ಲಿ ನೆಮ್ಮದಿ ಮತ್ತು ಸಂತೋಷದಿಂದ ನಾನಿದ್ದೇನೆ ಅಂತ ಹೇಳ್ತಾರೆ. ಯಾರೂ ತಮ್ಮ ಮನೆಯ ವ್ಯವಹಾರದಲ್ಲಿ ಮೂಗು ತೂರಿಸಬಾರ್ದು ಅನ್ನೋದನ್ನು ಆಜ್ಞೆ ಮಾಡ್ತಾರೆ ಸುಶೀಲಮ್ಮ ಅವರು. ಆಕೆಯ ಗಟ್ಟಿ ಮನಸ್ಸು ಮತ್ತು ಖಡಾಖಂಡಿತ ಮಾತುಗಳನ್ನು ಕೇಳಿ ಮನೆಯವರಿಗೆ ದಿಗ್ಭ್ರಮೆಯಾಗುತ್ತೆ. ಹಾಗಾಗಿ ದೊಡ್ಡದಾಗಿದ್ದ ವಿಷಯ ತಣ್ಣಗಾಗುತ್ತೆ. ಏನೂ ಮಾಡಲು ತೋಚದೆ ಅವರ ಸಹೋದರರು ಅವರನ್ನು ಮನೆಗೆ ಕರೆದುಕೊಂಡು ಹೋಗಿ ಬಿಟ್ಟು ಬರ್ತಾರೆ. ನಾಯಿ ಮತ್ತು ಹಾವಿನ ರಕ್ಷಣೆಯಲ್ಲಿ ಮಗು ಉಯ್ಯಾಲೆಯಲ್ಲಿ ಆರಾಮವಾಗಿ ಮಲಗಿತ್ತಂತೆ. ಕುಲೀನ ಹೆಣ್ಣು ತನ್ನ ಗಂಡನ ಮನೆಯ ಮಾನವನ್ನು ಯಾವಾಗಲೂ ಕಾಪಾಡುತ್ತಾಳೆ ಮತ್ತು ಆತನನ್ನು ಯಾವಾಗಲೂ ಕೈ ಬಿಡುವುದಿಲ್ಲ. ಗಂಡ ಬಡವನೇ ಆಗಲಿ ಶ್ರೀಮಂತನೇ ಆಗಲಿ ಅವನ ಜೊತೆಯಲ್ಲಿಯೇ ಜೀವನ ಕಳೆಯಲು ಇಚ್ಛಿಸುತ್ತಾಳೆ ಅಂತ ತಿಳಿಸ್ತಾರೆ. ಇನ್ನೊಂದು ಕಥೆಯಲ್ಲಿ ಗುಹೆಯಲ್ಲಿದ್ದ ಹೆಂಗಸು ಅನ್ನೋದು. ಇದು ಶಿವಗಂಗೆ ಹತ್ತಿರದ ಒಂದು ಬೆಟ್ಟದಲ್ಲಿ ಒಂದು ಗುಹೆಯಲ್ಲಿ ನಿಗೂಢ ವ್ಯಕ್ತಿತ್ವ ಹೊಂದಿದ್ದ ಒಬ್ಬ ಹೆಂಗಸು ವಾಸ ಮಾಡ್ತಾಯಿದ್ಲು. ಒಂದೇ ಒಂದು ಬಟ್ಟೆಯಿಂದ ತನ್ನ ಇಡೀ ದೇಹವನ್ನು ಮುಚ್ಚಿಕೊಂಡಿದ್ದ ಆಕೆ ಕೆಲವು ಸಲ ಗುಹೆಯಿಂದ ಹೊರಗೆ ಬರ್ತಾಯಿದ್ಲು. ಆ ಗುಹೆಗೆ ಚಚ್ಚೌಕವಾದ ಒಂದು ಸಣ್ಣ ಬಾಗಿಲಿತ್ತು. ಹತ್ತಿರದಿಂದ ಊರುಗಳಿಂದ ಜನ ಅವಳ ದರ್ಶನ ಪಡೆಯಲು ಹಾತೊರೆಯುತ್ತಾ ಇದ್ದರು. ಅವಳ ಆಶೀರ್ವಾದ ಪಡೆಯಲು ಕಾತುರರಾಗಿ ನಿಂತ್ಕೋತಾ ಇದ್ದರು. ಆದರೆ ಎಲ್ಲರಿಗೂ ಅವಳ ದರ್ಶನ ಆಗ್ತಾ ಇರಲಿಲ್ಲ. ಕೆಲವು ಸಲ ಹೊರಗೆ ಬರ್ತಾ ಇದ್ಲು, ಕೆಲವು ಸಲ ಹೊರಗೆ ಬರ್ತಾ ಇರಲಿಲ್ಲ ಆಕೆ. ಆಂಟಿಯವರಿಗೆ ಈ ವಿಷಯ ತಿಳಿದು ಆಕೆಯನ್ನು ಹೋಗಿ ಭೇಟಿ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾರೆ. ತನ್ನ ಜೊತೆ ಅಂಬರೀಷ್ ಗುರೂಜಿಯವರನ್ನ ಕರ್ಕೊಂಡು ಕೆಲವು ಜನ ಮನೆಯವರನ್ನು ಕರೆದುಕೊಂಡು ಹೊರಡ್ತಾರೆ. ಬೆಟ್ಟದ ದಾರಿ ಬಹಳ ಕಡಿದಾಗಿತ್ತು, ಕಷ್ಟಕರವಾಗಿತ್ತು. ಆಂಟಿ ಮುಂದೆ ಮುಂದೆ ಹೋಗುತ್ತಿದ್ದರು. ಅಂಬರೀಷ್ ಜಿ ಮತ್ತಿತರರು ಬಹಳ ಹಿಂದೆ ಇದ್ದರು. ಆಂಟಿ ಬರುತ್ತಿದ್ದಂತೆ ಹೊರಗಡೆ ನಿಂತಿದ್ದ ಆಕೆ ತಕ್ಷಣ ಗುಹೆಯ ಒಳಗೆ ಹೋದಳು. ಆಂಟಿ ಬಾಗಿಲ ಹತ್ತಿರ ಬಂದಾಗ ಹೊರಗೆ ಬಂದಳು. ನೋಡಲು ಸುಂದರವಾಗಿದ್ದ ಆಕೆ ತುಂಡು ತಲೆ ಕೂದಲನ್ನು ಹೊಂದಿದ್ಲು. ಆಂಟಿ ಅವಳ ಕಾಲಿಗೆ ನಮಸ್ಕರಿಸಿದ್ರು. ಕೋಪಗೊಂಡಿದ್ದ ಆಕೆ ಅವರನ್ನು ಕಾಲಿನಿಂದ ಒದ್ದು, ನಿನ್ನ ಗಂಡನನ್ನು ಬಿಟ್ಟು ಒಬ್ಬಳೇ ಏಕೆ ಬಂದೆ, ಹೊರಟು ಹೋಗು ಎಂದಳು. ಅಷ್ಟೊತ್ತಿಗೆ ಅಂಬರೀಷ್ ಜಿ ಸಹ ಬಂದರು. ಆಕೆ ಮತ್ತೆ ಕೂಗಿದರು, ನೀನು ನಿನ್ನ ಹೆಂಡತಿಯನ್ನು ಮುಂದೆ ಕಳುಹಿಸಿ ನೀನೇಕೆ ಹಿಂದೆ ಬಿದ್ದೆ ಅಂತ. ಆ ನಂತರ ಆಂಟಿಯ ಕಡೆ ತಿರುಗಿ, ಹೆಂಡತಿ ಯಾವಾಗಲೂ ಗಂಡನ ಜೊತೆ ಇರಬೇಕು, ಅವನನ್ನು ಪೂಜಿಸಬೇಕು ಮತ್ತು ಅವನ ಪಾದಕ್ಕೆ ಪ್ರತಿ ದಿವಸ ನಮಸ್ಕರಿಸಬೇಕು. ತಪ್ಪದೆ ಪ್ರತಿ ದಿವಸ ನೀನು ಇದನ್ನು ಮಾಡು. ನಿನ್ನನ್ನು ನೋಡಿ ಬೇರೆಯವರೂ ಅನುಸರಿಸುತ್ತಾರೆ. ಆಂಟಿ ಅವಳಿಗೆ ತಾವು ತಂದಿದ್ದ ಒಂದು ಮಾವಿನ ಹಣ್ಣನ್ನು ಸ್ವೀಕರಿಸಲು ಕೊಡ್ತಾರೆ. ನೀನು ಕೊಟ್ಟಿದ್ದನ್ನು ನಾನು ಏಕೆ ತೆಗೆದುಕೊಳ್ಳಬೇಕು, ನಾನು ನಿನಗೆ ಮಣ್ಣನ್ನು ಕೊಡುತ್ತೇನೆ ಎಂದು ರೇಗಿದರು. ಆಕೆ ಆದರೆ ಹಣ್ಣನ್ನು ಕತ್ತರಿಸಿ ಅರ್ಧ ಹಣ್ಣನ್ನು ತಿಂದರು. ವಿಚಿತ್ರ ಎನ್ನುವಂತೆ ಆಕೆಯ ಕೈ ಮೇಲೆ ಮಾವಿನ ಹಣ್ಣನ್ನು ತಿಂದ ಗುರುತೇ ಇರಲಿಲ್ಲ. ಮಿಂಚಿನಂತೆಯೇ ಕೈ ಸ್ವಚ್ಛವಾಗಿತ್ತು. ಒಳಗಡೆ ಹೋದ ಆಕೆ ವಿಚಿತ್ರವಾಗಿ ಕಾಣುತ್ತಿದ್ದ ಪ್ರಸಾದ ತಂದರು. ಸ್ವಲ್ಪ ಸ್ವಲ್ಪ ಎಲ್ಲರಿಗೂ ಕೊಟ್ಟರು. ಆಕೆ ಆಕರ್ಷಕವಾಗಿ ಕಾಣ್ತಾ ಇದ್ದರು. ಅದೇ ಸಮಯಕ್ಕೆ ಮತ್ತಷ್ಟು ಜನ ಬೆಳ್ಳಿ ತಟ್ಟೆಗಳಲ್ಲಿ ಕಾಣಿಕೆಗಳನ್ನು ಹಿಡಿದುಕೊಂಡು ಆಕೆಯ ಬಳಿಗೆ ಬಂದರು. ಆಶ್ಚರ್ಯ ಎನ್ನುವಂತೆ ಅವರಿಗೆ ಆಕೆಯನ್ನು ಎದುರಿಗೆ ನಿಂತಿದ್ದರೂ ನೋಡಲು ಆಗಲೇ ಇಲ್ಲ. ಹಿಂದಿನ ದಿವಸ ಅವರಿಗೆ ತೊಂದರೆ
ಕೊಡಲು ಕೆಲವರು ಬಂದಿದ್ದರಂತೆ. ಆಗ ಅಚಾನಕ್ಕಾಗಿ ಗುಹೆಯಿಂದ ಹುಲಿಯೊಂದು ಹೊರಗೆ ಬಂತು ಅಂದು ಅದನ್ನು ನೋಡಿ ಎಲ್ಲರೂ ಓಡಿ ಹೋಗಿದ್ರು ಅಂತಲೂ ತಿಳಿಸ್ತಾರೆ. ಆಂಟಿ ಮತ್ತು ಅಂಬರೀಷ್ ಜಿ ಅವರನ್ನು ಉದ್ದೇಶಿಸಿ ನಾನು ಇಲ್ಲಿಗೆ ಬಂದ ಕೆಲಸ ಮುಗಿಯಿತು. ಇನ್ನು 15 ದಿವಸಗಳು ಇಲ್ಲಿರುತ್ತೇನೆ. ಈಶ್ವರ ದೇವರಿಗೆ ಬರಲು ಹೇಳಿ ಕಳಿಸಿದ್ದೇನೆ ಎಂದು ಹೇಳಿದಳು. ಆಂಟಿ ಹೇಗೆ ಹೇಳಿ ಕಳಿಸಿದ್ದೀರಿ ಎಂದು ಕೇಳಿದರು. ಮಿಂಚು ಮತ್ತು ಗುಡುಗುಗಳ ಮೂಲಕ ಎಂದು ಮೊಟಕಾಗಿ ಹೇಳಿದಳು. ಇಲ್ಲಿ ಎಲ್ಲವೂ ಹಾಳಾಗಿದೆ, ಜನ ಕೆಟ್ಟು ಹೋಗಿದ್ದಾರೆ, ಎಲ್ಲವೂ ಹಾಳಾಗಿ ಹೋಗುತ್ತವೆ ಎಂದಳು. ಹೀಗೆ ನೀತಿ ಬೋಧನೆ ಮಾಡಿದ ಆಕೆ, ನೀವು ದೇವಸ್ಥಾನವನ್ನು ಕಟ್ಟುತ್ತೀರಿ, ನಿಮಗೆ ಒಳ್ಳೆಯ ದಿವಸಗಳು ಬರುತ್ತೆ. ಈಗ ನೀವು ಹೊರಡಿ, ಇಲ್ಲಿ ಕಾಡು ಪ್ರಾಣಿಗಳಿವೆ, ಆದರೆ ನಿಮಗೆ ತೊಂದರೆಯಾಗದಂತೆ ನಾನು ನೋಡಿಕೊಳ್ಳುತ್ತೇನೆ. ನಿಮ್ಮ ಕಾರ್ನಲ್ಲಿ ತೊಂದರೆ ಇದೆ, ಆದರೂ ಓಡುತ್ತದೆ ಅಂತ ಹೇಳಿದ್ಲಂತೆ ಆಕೆ. ಹೀಗೆ ಆ ಶ್ರೇಷ್ಠ ಹೆಂಗಸಿನಿಂದ ಆಶೀರ್ವಾದವನ್ನು ಪಡೆದ ಎಲ್ಲರೂ ಬೆಟ್ಟವನ್ನು ಇಳಿದು ಬಂದು ಕಾರ್ ಹತ್ತಿದ್ರು. ಆಕೆ ದೇವಿ ಪಾರ್ವತಿ ಅಲ್ಲದೆ ಬೇರೆ ಯಾರೂ ಅಲ್ಲವೆಂದು ತಿಳಿಯಲು ಅವರಿಗೆ ಬಹಳ ಸಮಯ ಏನೂ ಬೇಕಾಗಿರಲಿಲ್ಲ ಅಂತ ತಿಳಿಸ್ತಾರೆ. ಅಂದರೆ ಜಗನ್ಮಾತೆ ಪಾರ್ವತಿಯನ್ನೇ ಅವರು ನೋಡಿದ್ರು ಅಂತ ಆಯಿತು. ಇನ್ನೊಂದು ಕತೆ ಭಗವಾನ್ ಶ್ರೀಕೃಷ್ಣನ ದರ್ಶನ ಅಂತ ಇದೆ. 28ನೇ ಡಿಸೆಂಬರ್ 1959ರಲ್ಲಿ ಕುಕ್ಟೌನ್ನ ಮನೆಯಲ್ಲಿ ವಾಸಿಸುತ್ತಿದ್ದಾಗ ಒಂದು ಘಟನೆ ನಡೆಯಿತು. ಆಗ ಮಧ್ಯರಾತ್ರಿಯಾಗಿತ್ತು. ಆಂಟಿ ಇನ್ನೂ ಎದ್ದಿದ್ದರು. ಮನೆಯಲ್ಲಿ ಮಿಕ್ಕವರೆಲ್ಲ ನಿದ್ದೆ ಮಾಡಿಯಾಗಿತ್ತು. ಪಕ್ಕದ ಮನೆಯಲ್ಲಿ ಗಡಿಯಾರ 3 ಗಂಟೆ ಹೊಡೆಯುತ್ತಿತ್ತು. ಅವರಿಗೆ ಆ ಸದ್ದು ಕೂಡ ಕೇಳಿಸ್ತು. ಅಚಾನಕ್ಕಾಗಿ ಕೋಣೆಯ ಕಿಟಕಿಯಿಂದ ಒಂದು ಮೋಡ ಒಳಗಡೆ ಬಂತು. ಅದರ ಹತ್ತಿರ ಬಂದಿತ್ತು. ತಕ್ಷಣ ಆಂಟಿಯವರಿಗೆ ಜ್ಞಾನ ತಪ್ಪಿತು. ಅವರಿಗೆ ಒಂದು ಸುಂದರವಾದ ಜಾಗಕ್ಕೆ ಹೋದ ಅನುಭವವೂ ಆಯಿತು. ಅಲ್ಲಿ ಎಲ್ಲೆಲ್ಲೂ ಹುಲ್ಲುಗಾವಲೇ ಕಾಣಿಸ್ತಾ ಇತ್ತು. ಹಸುಗಳು ಸಂತೋಷದಿಂದ ಹುಲ್ಲನ್ನು ಮೇಯ್ತಾ ಇದ್ವು. ಆಂಟಿಯವರಿಗೆ ಒಬ್ಬಳು ಒಗೆಯಬೇಕಾಗಿದ್ದ ತುಂಬ ಬಟ್ಟೆ ಇದ್ದ ಬಕೆಟ್ ಹಿಡಿದಿದ್ದ ಮುದುಕಿ ಸಿಕ್ಕಿದಳು. ಪಾಪ ಎನ್ನಿಸಿ ಆಂಟಿ ತಾವೇ ಬಟ್ಟೆ ಒಗೆದು ಕೊಡುವುದಾಗಿ ಹೇಳುತ್ತಾರೆ. ಹತ್ತಿರದಲ್ಲೇ ಹರಿಯುತ್ತಿದ್ದ ನೀರಿನಲ್ಲಿ ಬಟ್ಟೆ ಒಗೆಯಲು ಪ್ರಾರಂಭಿಸ್ತಾರೆ. ಆದರೆ ಬಟ್ಟೆ ಒಗೆಯುವುದು ಮುಗಿಯುತ್ತಿದ್ದಂತೆ ಅನ್ನಿಸಲೇ ಇಲ್ಲ ಇವರಿಗೆ. ಬಕೆಟ್ಟು ಬಟ್ಟೆಗಳಿಂದ ತುಂಬುತ್ತಲೇ ಇತ್ತು. ಅಷ್ಟೊಂದು ಬಟ್ಟೆ ಒಗೆಯುತ್ತಿದ್ದರೂ ಆ ಹೆಂಗಸು ಏನನ್ನೂ ಹೇಳದೆ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ಲು. ಹೀಗೆ ಯೋಚಿಸ್ತಾ ತಲೆ ಎತ್ತಿ ನೋಡಿದಾಗ ಅಲ್ಲಿ ಭಗವಂತ ಶ್ರೀಕೃಷ್ಣ ನಿಂತಿದ್ದ, ನಗ್ತಾ ಇದ್ದ. ನನ್ನ ಮುಖವನ್ನು ನೋಡಿ ಅಂತ ತಿಳಿಸ್ತಾರೆ. ತಕ್ಷಣ ಆಂಟಿ ಅವನ ಪಾದಗಳನ್ನು ಹಿಡಿದಿದ್ರು. ಆಶೀರ್ವಾದ ಮಾಡಿದ ಭಗವಂತ ಅವರ ಕೈಯನ್ನು ಹಿಡಿದು ಆ ಪ್ರದೇಶವನ್ನು ಸುತ್ತಿಸಿ ಸಪ್ತ ಋಷಿಗಳು, ದೇವತೆಗಳು, ಹೀಗೆ ಎಲ್ಲರನ್ನ ತೋರಿಸ್ತಾನೆ ಭಗವಂತ. ಆ ನಂತರ ಕೃಷ್ಣ ನಿನ್ನ ಮನೆಗೆ ಹಿಂತಿರುಗು ಎಂದು ಹೇಳ್ತಾರೆ. ಆಂಟಿ ತನಗೆ ದಾರಿ ತಿಳಿದಿಲ್ಲವೆಂದು ಹೇಳಿದರು. ಆಗ ಕೃಷ್ಣ ಒಂದು ಎಲೆ ಗಾಳಿಯಲ್ಲಿ ತೇಲುವಂತೆ ಅವರನ್ನು ಅವರ ಮನೆಯಲ್ಲಿ ಇಳಿಸಿದ. ಹಾಗೆ ಆಂಟಿಗೆ ಜ್ಞಾನ ಬಂತು. ಹಾಗನ್ನಿಸಿ ಜ್ಞಾನ ಬಂತು ಅವ್ರಿಗೆ. ಗಡಿಯಾರ ಬೆಳಗಿನ ಜಾವ 5 ಗಂಟೆಯನ್ನು ಬಾರಿಸ್ತಾ ಇತ್ತು. ಈ ಸುಂದರ ಅನುಭವವನ್ನು ಅಂಬರೀಷ್ ಜಿ ಅವರೊಂದಿಗೆ ಅವರು ಹಂಚಿಕೊಂಡ್ರು. ಇನ್ನೊಂದು ಕತೆ ದೇವರ ದರ್ಶನ ಮತ್ತು ದೈವಿ ಪರಿಹಾರ. ಕೆಲವು ವರ್ಷಗಳ ಹಿಂದೆ ಆಂಟಿಯವರು ಒಂದು ಗಂಭೀರವಾದ ಕಾಯಿಲೆಯಿಂದ ನರಳುತ್ತಾ ಇದ್ದರು. ಅವರು ಕಾಯಿಲೆಯನ್ನು ಧೈರ್ಯವಾಗಿ ಎದುರಿಸ್ತಿದ್ರು. ಅವರ ಮನೆಯವರು ಮತ್ತು ವಿಶ್ವಮೈತ್ರಿಯ ಸದಸ್ಯರು ಅವರ ಆರೋಗ್ಯದ ಬಗ್ಗೆ ಬಹಳ ಚಿಂತಿತರಾಗಿದ್ದರು. ಅವರು ಹಿಸ್ಟೆರಿಕ್ಟಮಿ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳಬೇಕಾಗಿತ್ತು. ಶಸ್ತ್ರಚಿಕಿತ್ಸೆಗೆ ಹಲವು ದಿವಸಗಳ ಮುಂಚೆ ಅವರಿಗೆ ಒಂದು ಅನುಭವವಾಯಿತು. ವಿಶ್ವಮೈತ್ರಿಯ ಕೆಲವು ಹತ್ತಿರದ ಸದಸ್ಯರೊಂದಿಗೆ ಅವರು ಒಂದು ಬೆಟ್ಟವನ್ನು ಹತ್ತುತ್ತಾ ಇದ್ದರು.
ಬೆಟ್ಟ ಹತ್ತುವಾಗ ಅವರಿಗೆ ಬಿಳಿ ಬಟ್ಟೆ ಧರಿಸಿ ನಗುತ್ತಾ ನಿಂತಿದ್ದ ಒಬ್ಬ ವ್ಯಕ್ತಿ ಕಂಡು ಬರ್ತಾನೆ. ಆತ ಬೆಟ್ಟ ಹತ್ತಿ ಹೋಗಿ ದೇವರ ದರ್ಶನ ಮಾಡಿ ಆಂಟಿಗೆ ಹೇಳ್ತಾರೆ. ಆದರೆ ಮೇಲೆ ಹತ್ತಿ ಹೋದಾಗ ಅಲ್ಲಿ ಗುಡಿಯ ಬಾಗಿಲಿಗೆ ಹಾಕಿದ್ದ ಹಳದಿ ಪರದೆ ಮಾತ್ರ ಕಾಣಿಸ್ತಾ ಇರುತ್ತೆ. ವಾಪಸ್ ಬಂದು ಆತನನ್ನು ಕೇಳ್ತಾರೆ, ದೇವರು ಎಲ್ಲಿ? ಅಲ್ಲಿ ಯಾರೂ ಇಲ್ಲ. ಆತನನ್ನು ಹತ್ತಿರದಿಂದ ನೋಡ್ತಾರೆ. ಈ ಸಲ ಗಂಡಸಿನ ಬದಲಾಗಿ ಒಂದು ಸುಂದರ ಯುವತಿ ಕಂಡು ಬರ್ತಾಳೆ ಅವ್ರಿಗೆ, ಸುಶೀಲಮ್ಮ ಅವ್ರಿಗೆ. ಆಕೆ ಒಂದು ಪೋಷಾಕು ಧರಿಸಿದ್ಲು. ಯಾವ ರೀತಿಯದ್ದು? ತಮಿಳುನಾಡಿನ ಹೆಂಗಸರಂತೆ ಕಾಣಿಸ್ತಾ ಇದ್ಲು. ಆತ ಆಂಟಿಯವರ ಹೊಟ್ಟೆಯ ಕಡೆ ಕೈ ತೋರಿಸುತ್ತಾ, ನಿಮಗೆ ಸದ್ಯದಲ್ಲಿಯೇ ಒಂದು ಶಸ್ತ್ರಚಿಕಿತ್ಸೆ ನಡೆಯಲಿದೆ. ಕಿತ್ತಳೆ ಹಣ್ಣಿನ ಸಿಪ್ಪೆ ತೆಗೆದಷ್ಟೇ ಸುಲಭವಾಗಿ ಆಗುವುದು ಎಂದು ಹೇಳಿದರು. ಅಲ್ಲಿಯವರೆಗೆ ಆಂಟಿಯವರಿಗೆ ತಮ್ಮ ಕಾಯಿಲೆ ಇದೆ ಎಂದೇ ತಿಳಿದಿರಲಿಲ್ಲ. ಸ್ವಲ್ಪ ದಿವಸಗಳ ನಂತರ ಅನಾರೋಗ್ಯ ಉಂಟಾಯಿತು. ಅವರನ್ನು ಪರೀಕ್ಷಿಸಿದ ಡಾಕ್ಟರು 53 ವರ್ಷಗಳಲ್ಲಿ ಒಳ್ಳೆಯ ಆರೋಗ್ಯ ಹೊಂದಿರುವ ಆಂಟಿಯವರನ್ನು ಅಭಿನಂದಿಸಿದರು. ವಿವರವಾಗಿ ಪರೀಕ್ಷಿಸಿದಾಗ ಶಸ್ತ್ರಚಿಕಿತ್ಸೆಯ ಅಗತ್ಯವಿರುವುದು ಕಂಡುಬಂತು. ಆಂಟಿಯವರಿಗೆ ಆಸ್ಪತ್ರೆಗೆ ಹೋಗಿ ದಾಖಲಾಗಲು ಅವರು ಸೂಚನೆಯನ್ನು ಕೊಡ್ತಾರೆ. ಶಸ್ತ್ರಚಿಕಿತ್ಸೆ ತಯಾರಿ ನಡೆಯುತ್ತಿದ್ದರೆ ಡಾಕ್ಟರ್ ಅತ್ಯಂತ ಸಮಾಧಾನದಿಂದ ಇದ್ದ ಆಂಟಿಯವರನ್ನು ನೋಡಿ ಆಶ್ಚರ್ಯಪಡ್ತಾರೆ. ಶಸ್ತ್ರಚಿಕಿತ್ಸೆಯ ನಂತರ ಡಾಕ್ಟರರ ನಿರೀಕ್ಷೆಗೂ ಮುಂಚೆಯೇ ಕಣ್ಣು ಬಿಟ್ಟಿರ್ತಾರೆ ಆಂಟಿ. ಅವರಿಗೆ ಶಸ್ತ್ರಚಿಕಿತ್ಸೆಗೆ ಮುಂಚೆ ಯಾವುದೇ ಉಪಶಾಮಕ ಔಷಧಿಗಳನ್ನು ಕೊಟ್ಟಿರಲ್ಲ. ನರ್ಸ್ ತೆಗೆದುಕೊಳ್ಳಿ ಎಂದು ಬಲವಂತ ಮಾಡಿದಾಗ ಕೂಡ ಏನೂ ಬೇಕಾಗಿಲ್ಲ, 9 ಗಂಟೆಗೆ ನಿದ್ದೆ ಮಾಡಿ ಬೆಳಗ್ಗೆ 5 ಗಂಟೆಗೆ ಏಳುವುದಾಗಿ ಹೇಳ್ತಾರೆ. ಅಂದರೆ ಅವ್ರಿಗೆ ಅನಸ್ಟೇಷಿಯಾ ಕೊಟ್ಟಿರಲಿಲ್ಲ, ಹಾಗೆ ಆಪ್ರೇಷನನ್ನು ಮಾಡಿದರು ಆಂಟಿಗೆ ಅಂತ ಅರ್ಥ. ಉಪಶಾಮಕಗಳ ಸಹಾಯವಿಲ್ಲದೆ ಬೆಳಗಿನ ಜಾವ 5 ಗಂಟೆಗೆ ಎದ್ದರು ಆಂಟಿ. ಕೆಲವು ದಿವಸಗಳಲ್ಲಿ ಸಹಜ ಸ್ಥಿತಿಗೆ ಬಂದರು. ಆರೋಗ್ಯ ಪೂರ್ತಿಯಾಗಿ ಸುಧಾರಿಸಿತ್ತು. ಬೆಟ್ಟದಲ್ಲಿದ್ದ ದೇವರು ಹೇಳಿದಂತೆ ಎಲ್ಲವೂ ನಡೆಯಿತು. ದೇವರು ಹೂವು ಎತ್ತಿದಂತೆ ಅವರನ್ನು ಗುಣಪಡಿಸಿದ್ದ. ಇಂತಹ ಸುಂದರವಾದ ಅನುಭವ ನನ್ನ ಜೀವನದಲ್ಲೂ ಆಗಿದೆ. ನನಗೆ ಯೂಟ್ರಸ್ ಆಪ್ರೇಷನ್ ಆದಾಗ ಹೂವು ಎತ್ತಿದ ಹಾಗೇ ಆಯಿತು. ಅಂದರೆ ಡಾಕ್ಟರ್ಗಳು ಮಾತ್ರ ಆಪ್ರೇಷನ್ ಮುಗಿದ ಮೇಲೆ ತುಂಬ ಕಷ್ಟ ಆಯಿತು ಅಂತ ತಿಳಿಸಿದ್ರು. ಆದರೆ ನನ್ನ ಜೊತೆಯಲ್ಲಿ ಮಹಾವತಾರ್ ಬಾಬಾಜಿ ಇದ್ದಾರೆ ಅನ್ನಿಸ್ತಾ ಇತ್ತು. ಆಪ್ರೇಷನ್ ಆಗಿದ್ದಾಗಲಿ ಅದರ ಪೇಯ್ನ್ ಆಗಲಿ ಅಷ್ಟೊಂದು ನನಗೆ ಇದಾಗಲಿಲ್ಲ. ಮಾರನೇ ದಿವಸದಿಂದನೇ ನಾನು ಎಲ್ಲ ಕೆಲಸದಲ್ಲಿ ಆರಾಮಾಗಿ ಮನೆಯಲ್ಲಿ ಓಡಾಡ್ಕೊಂಡು ಇದ್ದೆ. ಅದೊಂದು ಆಶ್ಚರ್ಯ, ಅದ್ಭುತ ಅನಿಸಿತ್ತು ನನ್ನ ಜೀವನದಲ್ಲೂ ಕೂಡ. ನೆಕ್ಸ್ಟು ನಾವು ತಿಳ್ಕೊಳ್ಳೋಣ ರಕ್ಷಕ ಶ್ರೀ ಸಿದ್ದರಾಮೇಶ್ವರ ಅಂತ. 1962ರಲ್ಲಿ ಶ್ರೀ ಅಂಬರೀಷ್ ಜಿ ಅವರು ಗೋಕಾಕದಲ್ಲಿ ಜೀವಿಸುತ್ತಿದ್ದ ಶ್ರೀ ಸಿದ್ದರಾಮೇಶ್ವರ ಸ್ವಾಮಿಗಳ ಸಮಾಧಿ ಕಟ್ಟಿಸಲು ಅಲ್ಲಿಗೆ ಹೋಗಿದ್ದರು. ಆ ಸಮಯದಲ್ಲಿ ಆಂಟಿ ಧಾರವಾಡದಲ್ಲಿದ್ದರು. ಅಂಬರೀಷ್ ಜಿ ಅವರು ಶ್ರೀ ಸಿದ್ದರಾಮೇಶ್ವರ ದೇವಸ್ಥಾನದ ಪುನರ್ ನಿರ್ಮಾಣ ಕೆಲಸದಲ್ಲಿ ತೊಡಗಿದ್ರು. ಆ ಸಮಯದಲ್ಲಿ ಅಲ್ಲಿ ಕಾಲ್ರಾ ರೋಗ ಹರಡಿತು. ಹಲವಾರು ಜನ ಕಾಲ್ರಾದಿಂದ ನರಳುತ್ತಾ ಇದ್ದರು. ಧಾರವಾಡದಲ್ಲಿ ಆಂಟಿ ಅವರ ಮಾವನವರ ಜೊತೆ ಇದ್ದರು. ಮನೆಯಲ್ಲಿ ವಸಂತರಾವ್ ಎನ್ನುವ ಹುಡುಗ ವಾಸಿಸ್ತಾ ಇದ್ದ. ಆಂಟಿಯ ಮಾವನವರೇ ಅವನನ್ನು ಓದಿಸ್ತಾ ಇದ್ದರು. ಮಧ್ಯಾಹ್ನದ ಹೊತ್ತು ಆಂಟಿಯವರಿಗೆ ಮಲಗುವ ಅಭ್ಯಾಸ ಇರಲಿಲ್ಲ. ಒಂದು ದಿವಸ ಮಧ್ಯಾಹ್ನ ವಸಂತ ಮನೆಗೆ ಬಂದ. ಆಂಟಿ ಕೈ ತುಂಬ ಸಿಹಿ ಹಾಕಿದ ವಸಂತ ಗೋಕಾಕದಲ್ಲಿ ದೇವಸ್ಥಾನದ ಕೆಲ ಭರದಿಂದ ಸಾಗುತ್ತಿದೆ ಎಂದು ಹೇಳಿದ. ಹಾಗೆ ಅವನು ಸಿಹಿ ಕೊಡುವಾಗ ಆಂಟಿಯವರ ಮಂಗಳಸೂತ್ರ ಕಡಿದು ಅವನ ಕೈ ಮೇಲೆ ಬಿತ್ತು, ಅವರ ಕೈ ಮೇಲೆ. ಇದು ಕೆಟ್ಟ ಸೂಚನೆ ಎಂದು ಎನಿಸಿತು ಆಂಟಿಯವರಿಗೆ. ಆಂಟಿ ಸ್ವಲ್ಪ ಅಶಾಂತಗೊಂಡರು. ವಸಂತನಿಗೆ ಅಂಬರೀಷ್ ಜಿ ಎಲ್ಲಿದ್ದಾರೆ ತಕ್ಷಣ ವಿಚಾರಿಸು ಅಂತ ಹೇಳ್ತಾರೆ. ಆದರೆ ಗೋಕಾಕ್ಗೆ ಹೋಗಲು ಆ ಸಮಯದಲ್ಲಿ ಬಸ್ಸುಗಳು ಇರಲಿಲ್ಲ. ಗೋಕಾಕ್ನಲ್ಲಿ ಅಂಬರೀಷ್ ಜಿ ದೇವಸ್ಥಾನದ ಕೆಲಸದಲ್ಲಿ ತೊಡಗಿದ್ರು. ಅಚಾನಕ್ಕಾಗಿ ಪ್ರತ್ಯಕ್ಷರಾದ ಸಿದ್ದರಾಮೇಶ್ವರ ಇವರಿಗೂ ಕಾಯಿಲೆ ಬರುವ ಸಾಧ್ಯ ಇರುವುದರಿಂದ
ತಕ್ಷಣ ಊರು ಬಿಟ್ಟು ಹೊರಡಲು ಹೇಳ್ತಾರೆ. ಪತ್ನಿಯ ಹತ್ತಿರ ಹೋಗಿ ಅವರು ಕೊಡುವ ಔಷಧಿಯನ್ನು ಸ್ವೀಕರಿಸು ಅಂತ ಹೇಳ್ತಾರೆ. ತಕ್ಷಣ ಹೊರಟ ಅಂಬರೀಷ್ಜಿ ಧಾರವಾಡಕ್ಕೆ ರಾತ್ರಿ 1:30ಕ್ಕೆ ಬಂದು ಸೇರ್ತಾರೆ. ಅವರೊಬ್ಬರೇ ಕಾರನ್ನು ನಡೆಸ್ಕೊಂಡು ಬಂದಿದ್ದರು. ಆ ಸಮಯದಲ್ಲಿ ಅವರನ್ನು ನೋಡಿದ ಆಂಟಿ ಗಾಬರಿಗೊಳ್ತಾರೆ. ಅಂಬರೀಷ್ಜಿಯವರಿಗೆ ಈಗಾಗಲೇ ಅತಿಯಾದ ಭೇದಿ ಶುರುವಾಗಿತ್ತು. ಆಂಟಿ ತಕ್ಷಣ ಮನೆ ಔಷಧಿ ನೀಡಿ ಒಂದು ಮಾತ್ರೆಯನ್ನು ಸಹ ಕೊಡ್ತಾರೆ. ಬೆಳಗಿನ ಹೊತ್ತಿಗೆ ಅಂಬರೀಷ್ಜಿ ಹುಷಾರಾಗಿದ್ದರು. ಸಿದ್ದರಾಮೇಶ್ವರ ಅವರಿಂದ ಸರಿಯಾದ ಸಮಯಕ್ಕೆ ಆದೇಶ ದೊರೆತಿದ್ದರಿಂದ ಅಂಬರೀಷ್ಜಿಯವರ ಜೀವ ಉಳಿದಿತ್ತು ಅಂತ ತಿಳಿಸ್ತಾರೆ. ಪತಿವ್ರತ ಧರ್ಮ, ಕೊನೆಯ ಅಮ್ಮನವರ ಮಾತಿದು. ಪತಿವ್ರತ ಧರ್ಮ ನಮ್ಮ ಸನಾತನ ಧರ್ಮದಲ್ಲಿ ಪತಿವ್ರತ ಧರ್ಮಕ್ಕೆ ಅಂದರೆ ಮದುವೆಯಾದ ಹೆಂಗಸರು ಅನುಸರಿಸಬೇಕಾದ ಕ್ರಮಗಳಿಗೆ ಬಹಳ ಮಹತ್ವ ಕೊಟ್ಟಿದ್ದಾರೆ. ವೇದ ಮತ್ತು ಸನಾತನ ಗ್ರಂಥಗಳು ಪತಿವ್ರತೆಯರ ಕರ್ತವ್ಯಗಳಿಗೆ ಬಹಳ ಪ್ರಾಮುಖ್ಯತೆ ನೀಡಿದೆ. ಗಂಡನಿಗೆ ವಿಧೇಯತೆ, ಭಕ್ತಿ, ಸೇವೆ, ನಿಷ್ಠೆ ಇವು ಹೆಂಗಸಿನಲ್ಲಿ ಇರಬೇಕಾದ ಮುಖ್ಯ ಲಕ್ಷಣಗಳು. ಈ ಗುಣಗಳಿಂದ ಒಬ್ಬ ಹೆಂಗಸು ಶಕ್ತಿಶಾಲಿಯಾಗಿ ಮತ್ತು ದೈವೀ ಶಕ್ತಿಯನ್ನು ಹೊಂದುತ್ತಾಳೆ. ನಮ್ಮ ಪುರಾಣಗಳಲ್ಲಿ ಇಂತಹ ಪತಿವ್ರತೆಯರ ಹಲವಾರು ಕಥೆಗಳಿವೆ. ಉದಾಹರಣೆಗೆ ಸಾವಿತ್ರಿ, ಅನ್ಸೂಯ, ಅರುಂಧತಿ, ದಮಯಂತಿ ಹೀಗೆ ಹಲವಾರು. ಈಗಿನ ಕಾಲದ ಹೆಣ್ಣು ಮಕ್ಕಳು ಅವರಿಂದ ಕಲಿಯಬೇಕಾದದ್ದು ಬಹಳವಿದೆ ಅಂತ ಅಮ್ಮ ತಿಳಿಸ್ತಾರೆ. ಹೆಂಗಸು ಉತ್ತಮ ಗುಣಗಳನ್ನು ಬೆಳೆಸಿಕೊಂಡರೆ ಸಂಸಾರ ಸುಖಮಯವಾಗಿರುತ್ತೆ ಅನ್ನೋದನ್ನು ತಿಳಿಸ್ತಾರೆ. ಅದು ಅಲ್ಲದೆ ಅಂತಹ ಹೆಂಗಸು ಮಕ್ಕಳಿಗೆ ಮಾದರಿಯಾಗಿರ್ತಾಳೆ. ಈಗ ಬಹಳವಾಗಿ ಕೇಳಿಬರುತ್ತಿರುವ ಮನೆಯ ಒಡಕಿನ ಬಗ್ಗೆ, ಅಂದರೆ ಡೈವರ್ಸ್ಗಳಾಗ್ಬೋದು, ಮನೆ ಈ ಥರದ್ದು ಜಗಳಗಳಾಗ್ಬೋದು, ಅದರ ಸುದ್ದಿಗಳನ್ನು ಕಡಿಮೆ ಮಾಡೋದಕ್ಕೆ ಈ ಪತಿವ್ರತ ಧರ್ಮವನ್ನು ಎಲ್ಲರೂ ಪಾಲಿಸಿದ್ರೆ ಒಳ್ಳೆಯದು ಅಂತ ತಿಳಿಸ್ತಾರೆ. ಮದುವೆಯ ಸಮಾರಂಭ ಬಹಳ ಅಪರೂಪವಾಗಿ ನಡೆಯುವಂತಹದ್ದು. ಮದುವೆಯಲ್ಲಿ ನಡೆಯುವ ಕ್ರಮಗಳು, ಉಪಯೋಗಿಸುವ ಮಂತ್ರಗಳು ಅರ್ಥಪೂರ್ಣವಾದದ್ದು. ಎಷ್ಟೇ ಆಗಲಿ ಋಷಿಗಳಿಂದ ಮಾನವ ಕಲ್ಯಾಣಕ್ಕಾಗಿ ರಚಿಸಲ್ಪಟ್ಟಿರುವವು ಇವೆಲ್ಲ. ಹೆಣ್ಣು ಮತ್ತು ಗಂಡು ತುಳಿಯುವ ಸಪ್ತಪದಿ ಬಹಳ ಅರ್ಥಪೂರ್ಣವಾದದ್ದು ಅಂತ ತಿಳಿಸ್ತಾರೆ. ಮೊದಲನೇ ಹೆಜ್ಜೆ ಆಕೆ ಮನೆಯವರಿಗೆಲ್ಲ ಸಾಕಷ್ಟು ಆಹಾರವನ್ನು ಒದಗಿಸುವುದು, ಅನ್ನಪೂರ್ಣೆಯಾಗಿ. ಎರಡನೇ ಹೆಜ್ಜೆ ದೈಹಿಕ ಮಾನಸಿಕ ಪ್ರಗತಿ ಸಾಧಿಸೋದು. ಮೂರನೆಯ ಹೆಜ್ಜೆ ಮನೆಯ ಆರ್ಥಿಕ ಪರಿಸ್ಥಿತಿಯನ್ನು ಉತ್ತಮಗೊಳಿಸೋದು. ನಾಲ್ಕನೇ ಹೆಜ್ಜೆ ವೈವಾಹಿಕ ಸುಖವನ್ನು ಹೆಚ್ಚಿಸುವುದು. ಐದನೆಯ ಹೆಜ್ಜೆ ಉತ್ತಮ ಮಕ್ಕಳನ್ನು ನೀಡುವುದು. ಆರನೆಯ ಹೆಜ್ಜೆ ಕಷ್ಟ ಸುಖ ಎರಡನ್ನೂ ಸರಿದೂಗಿಸಿಕೊಂಡು ಜೀವನ ನಡೆಸೋದು. ಏಳನೆಯ ಹೆಜ್ಜೆ ಜೀವನ ಪೂರ್ತಿ ಪತಿಯ ಜೊತೆಯಾಗಿಯೇ ನಡೆಯುವುದು. ಮಾಂಗಲ್ಯ ಬರೀ ಆಡಂಬರಕ್ಕಾಗಿ ಅಲ್ಲ ಎಂದು ಆಂಟಿ ಹೇಳ್ತಾರೆ. ಅದು ಯಾವಾಗಲೂ ದೇಹದ ಜೊತೆ ಸಂಪರ್ಕ ಹೊಂದಿರಬೇಕು. ಅದರಿಂದ ಪತಿ ಪತ್ನಿಯರ ಸಂರಕ್ಷಣೆಯಾಗುತ್ತೆ ಅಂತ ತಿಳಿಸ್ತಾ ಸುಶೀಲಮ್ಮ ಅವರು ಅವರ ಮಾತನ್ನು, ಅವರ ದಿವ್ಯವಾದ ದೈವಿ ಅನುಭವಗಳನ್ನು ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದಾರೆ. ಎಲ್ಲರಿಗೂ ಧನ್ಯವಾದ. ಅಮ್ಮ ಸುಶೀಲಮ್ಮ ಅವ್ರಿಗೂ ಕೃತಜ್ಞತೆಯನ್ನು ಹೇಳ್ತಾ, ಅಂಬರೀಷ್ ಗುರೂಜಿಯವ್ರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಸ್ವಾಧ್ಯಾಯವನ್ನು ಮುಗಿಸ್ತಾ ಇದ್ದೀನಿ. ಕೃತಜ್ಞತೆಗಳು, ಧನ್ಯವಾದಗಳು ನಿಮಗೆ.